ಒಂದು ಯೋನಿ ಪೂಜೆ ಅಂತ ಇರುತ್ತಂತೆ. 2 ಸಲ 5 ಲಕ್ಷ ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾರಂತೆ. 3ನೇ ಸಲ ಮತ್ತೆ ಒಂದ್ಸಲ ನಮ್ಮ ಮದುವೆನ ಅಂತ ಹೇಳ್ತಾರೆ. ಅಲ್ಲಿದ್ದ ಒಂದು ಮೀಡಿಯಾ ಆಗಿರ್ಬೋದು, ಕೇಳಿಸ್ಕೊಂತಿರೋ ಜನಗಳೆಲ್ಲ ಶಾಕ್ ಆಕ್ಚುಲಿ. ನನ್ನ ಬಂದ್ಬಿಡು ಚಿನ್ನು ಬಂಗಾರ ನನ್ನ ಕೈಲಿ ಇರಕ್ ಆಗ್ತಿಲ್ಲ, ವರ್ಷ ಏನಂತ ಕಳಿತೀನಿ ಅಂದ್ರೆ ಅವ್ರ ಅಗೋಡಿ ಇದ್ಕೊಂಡು ನಾನು ಚಿನ್ನು ಅಂತ ಕಳಿತೀನಿ ಅನ್ನೋದು ನಾಚಿಕೆ ಬಿಡೋದು. ಲವ್ ಯು ಚಿನ್ನು. ಒಂದೊಂದಲ್ಲ ಆಕ್ಚುಲಿ ಇವ್ರದ್ದು ಕೇಳ್ತಾ ಇದ್ರೆ, ಮತ್ತೆ ಅವ್ನ್ ಕೇಳೋದು ವರ್ಷಿನ್ ನೀನೇನ್ ಕಳಿತೀನಿ ಅಮ್ಮ ಅಂತ ಹೇಳಿದ್ರೆ ಅವ್ಳು ಹೇಳಿದ್ರೆ ನಾಚಿಕೆ ಬಿತ್ಕೊಂಡು ಕಾರ್ ವಿಂಡೋ ಕಡೆ ನೋಡೋದು. ನಿನ್ ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ, ನಿನ್ ಮಕ್ಕ ನಿಂಗೆ ಅನ್ಯಾಯ ಆಗೈತಲ್ಲಿ, ನಿನಗೆ ಅನ್ಯಾಯ ಆಗೈತೆ, ನಿನಗೆ ಅದು ಗೊತ್ತಾಗ್ತಿಲ್ಲ. ಹಿಂದೂ ದೇವಾಲಯನ ಕಾಪಾಡೋದು, ಲೋಕ ಕಲ್ಯಾಣಕ್ಕಾಗಿ ಬದುಕೋದು, ಹೆಣ್ಮಕ್ಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರನ್ನ ರಕ್ಷಣೆ ಮಾಡೋದು, ಗೋಹತ್ಯೆಗೆ ವಿರುದ್ಧವಾಗಿ ಓಡಾಡೋದು, ಈ ತರ ಪ್ರತಿಯೊಂದು ಹೇಳ್ತಾನೆ. ಬಟ್ ಮಾಡೋದೆಲ್ಲ ಅನಾಚಾರ ಕೆಲಸಗಳು. ಆಯ್ತು ನಮಸ್ಕಾರ, ನನ್ನ ಹೆಸರು ಬೆಂಕಿ. ಒಬ್ಬ ಹುಡುಗ ಹುಡುಗಿನ ಲವ್ ಮಾಡೋದು ನೋಡಿರ್ತೀರಾ, ಇಲ್ಲ ಹುಡುಗಿ ಹುಡುಗನ್ ಲವ್ ಮಾಡೋದು ನೋಡಿರ್ತೀರಾ. ನಮ್ಮ ಮನೆ ಬರಹ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಒಬ್ಬ ಅಂಕಲ್ ಹುಡುಗಿನ ಲವ್ ಮಾಡೋದು, ಇಲ್ಲ ಒಬ್ಬ ಹುಡುಗ ಆಂಟಿನ ಲವ್ ಮಾಡೋದು, ಇವೆಲ್ಲ ನೋಡ್ತಾನೆ ಇರ್ತೀವಿ. ಈಗ ಸಮಾಜದಲ್ಲಿ ಈ ಜನರೇಷನ್ ನಡೀತಾ ಇರೋ ಒಂದು ಸರ್ವೇ ಸಾಮಾನ್ಯವಾದ ಘಟನೆ. ಯಾರಿಗೆ ಏನು ತುಂಬಾ ಜನಕ್ಕೆ ಇದರಿಂದ ಯಾವುದೇ ರೀತಿ ಒಂದು ಆಶ್ಚರ್ಯ ಪಡೋ ಅವಶ್ಯಕತೆ ಏನಿಲ್ಲ, ಆಶ್ಚರ್ಯ ಪಡೋದು ಕೂಡ ಇಲ್ಲ. ಆದ್ರೆ ಇಲ್ಲೊಬ್ಬ ಅಗೋರಿ ಅಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿರೋ ಒಬ್ಬ ಅಗೋರಿಗೂ ಒಬ್ಬ ಬಿಟೆಕ್ ಹುಡುಗಿಗೆ ಲವ್ವಿನ ಪ್ರಣಯ ಆಗಿದೆ. ಇದೇ ಸಾಧ್ಯ. ಸೊ ಈಗ ಅಗೋರಿ ಅಂದ್ರೆ ಯಾರು? ಜನಗಳ ಮಧ್ಯೆ ಯಾವುದೇ ರೀತಿ ಒಂದು ಸಂಚಾರ ಇಲ್ದಿರ ದೂರದಲ್ಲಿ ಹಿಮಾಲಯ ಪರ್ವತಗಳಲ್ಲಿ ತಪಾಸ್ ಮಾಡ್ಕೊಂಡು ಒಂದು ಆಕಾರದಲ್ಲಿ ಸಾಧನೆ ತಗೊಂಡು ಅವ್ರ ದೇಹನ ಅವ್ರ ಪ್ರಾಣನ ದೇವರಿಗೆ ಸಮರ್ಪಣೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಹಿಮಾಲಯ ಪರ್ವತಗಳಾಗಿರ್ಬೋದು, ಇಲ್ಲ ಅಂತ ಹೇಳಿ ಜ್ಯೋತಿರ್ಲಿಂಗಗಳು ಎಲ್ಲೆಲ್ಲಿದೆಯೋ ಆ ದೇವಸ್ಥಾನಗಳಿಗೆ ಸಮೀಪವಾಗಿ ಯಾವ್ದಾದ್ರು ಒಂದು ಕಾಡಲ್ಲೋ ಒಂದು ಬೆಟ್ಟದಲ್ಲೋ ತಪಾಸ್ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ. ಜನಗಳ ಮಧ್ಯೆ ಬರೋದು ತುಂಬಾ ಕಡಿಮೆ. ಅವ್ರ ಜನಗಳ ಮಧ್ಯೆ ಬರ್ಬೇಕಂತ ಹೇಳಿದ್ರೆ ಮನೆ ನಡೀತಲ್ವಾ, ಪ್ರಯಾಗ್ರಾಜಲ್ಲಿ ಒಂದು ಕುಂಭಮೇಳ, ಮಹಾಕುಂಭಮೇಳ, ಅರ್ಧ ಕುಂಭಮೇಳ, ಆ ರೀತಿ ಒಂದು ಹಬ್ಬಗಳಿಗೆ ಅವ್ರ ಆಚೆಗೆ ಬಂದು ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ನದಿಗಳಲ್ಲಿ ಸ್ನಾನ ಮುಗಿಸ್ಕೊಂಡು ಮತ್ತೆ ಹೊರಟೋಗ್ತಾರೆ. ಅವರ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಹಿಂದುತ್ವನ ಮತ್ತೆ ಸನಾತನ ಧರ್ಮನ ಉಳಿಸೋದು ಅವರ ಒಂದು ಮುಖ್ಯ ಉದ್ದೇಶ ಕೂಡ ಆಗಿರುತ್ತೆ. ಅದು ಬಿಟ್ಟು ಯಾವ ಮತ್ತೆ ಆಚೆಗೆ ಬರ್ತಾರೆ ಅಂತ ಹೇಳಿದ್ರೆ, ಹಿಂದೂ ದೇವಾಲಯಗಳ ಬಗ್ಗೆ ಗಲಾಟೆ ಆದಾಗ, ಆ ದೇವಸ್ಥಾನಕ್ಕೆ ಏನಾದ್ರು ಹಾನಿ ಆದಾಗ ಅದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಮತ್ತೆ ಜನರ ಮಧ್ಯೆ ಬರ್ತಾರೆ. ಅದು ಬಿಟ್ರೆ ಅವರು ಜಾಸ್ತಿ ಕಾಣಿಸ್ಕೊಳೋದು ಇಲ್ಲ ಜನಗಳಿಗೆ. ಸೊ ಇಲ್ಲೊಬ್ಬ ಸಡನ್ ಆಗಿ ತೆಲಂಗಾಣದಲ್ಲಿ ಒಬ್ಬ ಅಗೋರಿ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿದ ಕೆಲವೇ ದಿನಗಳಲ್ಲಿ ಬಿಟ್ಟಿ ಹುಡುಗಿ ಜೊತೆ ಅವ್ರಿಗೆ ಲವ್ ಆಗುತ್ತೆ. ಸೊ ಇದು ಯಾವ ತರ ಆಯ್ತು, ಅವ್ರಿಬ್ರು ಯಾವ ತರ ಮೀಟ್ ಆದ್ರು, ಪ್ರತಿಯೊಂದು ವಿವರಣೆ ನಿಮ್ಗೆ ಎಳೆಯಾಗಿ ಬಿಚ್ಚಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ತಲೆ ತಿರುಗುವಂತಹ ಒಂದು ಟ್ವಿಸ್ಟ್ ಕೂಡ ಇದೆ. ಈ ರೀತಿ ಸಮಾಜದಲ್ಲಿ ನಡೀತಾ ಇರೋ ಒಂದು ವೈರಲ್ ವಿಚಾರಗಳ ಬಗ್ಗೆ, ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಆಳವಾಗಿ ಇಳಿದು ಮಾಹಿತಿ ಕಲೆ ಹಾಕಿ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡೋದು ನಾನು ಯಾವತ್ತೂ ನಿಮ್ ಮುಂದೆ ಇರ್ತೀನಿ. ನನ್ನ ವಿಡಿಯೋ ನಿಮ್ಮವರೆಗೂ ತಲುಪಬೇಕಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ್ಲೇ ಅಲ್ವಾ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಷ್ಟ ನಿಮ್ಮವರೆಗೂ ತಲುಪಬಹುದು. ಸೊ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಡನ್ ಬನ್ನಿ ಹೋಗೋಣ. ಸುಮಾರು ಒಂದು 8 ರಿಂದ 10 ತಿಂಗಳಿಂದ ತೆಲಂಗಾಣದಲ್ಲಿ ಒಂದು ವೈರಲ್ ವಿಚಾರ ಆಗುತ್ತೆ. ಅದೇನಂತ ಹೇಳಿದ್ರೆ, ಒಂದು ಹಿಂದೂ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಕೆಳಗಡೆ ಬಿದ್ದೋಗಿರುತ್ತೆ. ಅದ್ರ ಮುಂದೆ ಒಬ್ಬ ಹುಡುಗ ವಿಕೃತ ಕೃತ್ಯ ಮಾಡ್ತಿರ್ತಾನೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯ್ತು. ಆ ಒಂದು ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ತೆಲಂಗಾಣದಲ್ಲಿ ಒಬ್ಬ ಅಗೋರಿ ಪ್ರತ್ಯಕ್ಷ ಆಗ್ತಾನೆ. ಅವ್ರ ಹೆಸರು ಬಂದ್ಬಿಟ್ಟು, ನಿಜವಾದ ಹೆಸರು ಬಂದು